ಇಬ್ರಿಗೂ ಆಟ ಬಂದದ್ ನೋಡಿ. ಇವನಂತೂ ಚಪ್ಪಲಿ ಜೊತೆನೂ ಆಟ ಆಡ್ತಾವನೆ. ಮನೇಲಿ ಮೀನನ್ನು ತಗೊಂಡಿದ್ದಾರೆ ನೋಡಿ, ಪೇಡಿ ಮೀನು. ಈಗ ಒಲೆಯ ಮೇಲೆ ಮೀನ್ ಫ್ರೈಯನ್ನ ಮಾಡ್ತಾ ಇರೋದು. ಯಾಕಂತ ಅದರೆಲ್ಲ ಚೇಂಜ್ ಬಂದೋಗೋದೆ. ನಾನು ಅದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಬೀಸ್ಲಿಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮಾಡಿ ಆಯಿತು. ಹಾಗೆ ಈಗ ಅಡುಗೆ ಕೆಲಸಗಳನ್ನು ಮಾಡ್ತಾ ಇದ್ರು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ ಗೈಸ್. ನಮ್ಮ ಚಿಂಟುಗೆ ಮತ್ತು ಸಣ್ಣ ಬೆಕ್ಕಿಗೆ ಇಬ್ಬರಿಗೂ ಆಟ ಬಂದದ್ದು ನೋಡಿ. ಇವನಂತೂ ಚಪ್ಪಲಿ ಜೊತೆನೂ ಆಟ ಆಡ್ತಾವನೆ. ಆಟ ಆಡೋ ಕುಣ್ಕರೆ ಏನು ಕಚ್ಚಬೇಕು ಏನು ಬಿಡಬೇಕು ಹೇಳೋ ಗೊತ್ತಾಗೋದಿಲ್ಲ ಅವನಿಗೆ. ನೋಡಿ, ಅವನಿಗೆ ಗುರಿ ಆಗ್ತಾವನೆ ಈಗ ಇವ ನೋಡಿ. ಈ ಚಪ್ಪಲಿ ಎಲ್ಲ ಉಲ್ಟಾ ಹಾಕ್ಬಿಟ್ಟಾನೆ ಇವ. ನಮ್ಮ ಚಿಂಟು ಬೇಕು ಕಡಿಮೆ ಇದಲ್ಲ, ಸಣ್ಣವನು ಕಡಿಮೆ ಇದಾಗ ಈಗ. ನಮ್ಮ ಚಿಂಟು ಅಂತೂ ಎಷ್ಟು ಬೇಗ ದೊಡ್ಡ ಆದ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ನೋಡಿ, ಓಡಿ ಹೋಗ್ತಾ ಮತ್ತೆ. ಏ ಸಣ್ಣವ, ಏನ ಆಟ ಆಡ್ತೀಯನ? ಅವ್ ಕರಿತಾನ ನೋಡು, ಚಿಂಟು ಅಣ್ಣ ಕರಿತಾನ ನೋಡು. ಗೈಸ್, ಇವತ್ತು ನಮ್ಮ ಮನೇಲಿ ಮೀನನ್ನು ತಗೊಂಡಿದ್ದಾರೆ ನೋಡಿ, ಪೇಡಿ ಮೀನು. ಈಗ ಫ್ರೈ ಮಾಡಬೇಕು ಇದ್ರದ್ದು. ಈಗ ಫ್ರೈ ಮಾಡೋದಕ್ಕಿಂತ ಮೊದಲು ಇದನ್ನು ಕ್ಲೀನ್ ಮಾಡಬೇಕು. ಅಲ್ಲಿ ನೋಡಿ, ಈಗಲೇ ಸ್ಟಾರ್ಟ್ ಆಗದೆ ಹುಡುಕಾಟ. ಅಯ್ಯೋ ಸುಮ್ಮೀರು. ಇದನ್ನು ಕಾಮೆಂಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಪ್ಪ, ಈ 8 ಮೀನು ಮಾಡ್ದಂತ ನನ್ನ ಮೇಲೆ ಕರೆಯೋತದ ಈಗ. ಅಯ್ಯೋ ಪುಣ್ಯಾತ್ಮ ಹೇಳೋ. ಅಯ್ಯೋ ಚಾಕ್ಲೇಟ್. ಚಿಂಟು ಚಾಕ್ಲೇಟ್ ಸುಮ್ಮನಿರೋ.
ಮೀನು ಫ್ರೈ ಮಾಡಲಿಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿಟ್ಟಿದೆ, ಮೀನು ಫ್ರೈ ಮಸಾಲ ಎಲ್ಲ. ಹಾಗೆ ಗೈಸ್, ಈ ಮಸಾಲಾನ ನಾವೇ ಮನೆಯಲ್ಲೇ ಮಾಡಿರೋದು. ಮೀನಿಗೆ ಏನೇನು ಹಾಕ್ತಾರೆ ನೋಡಿ, ಅಷ್ಟು ಐಟಮನ್ನು ಹಾಕಿ ಪೇಸ್ಟ್ ಮಾಡಿ ಹೀಗೆ ಮಿಕ್ಸ್ ಮಾಡಿ ಇಟ್ಟಿರೋದು ನೋಡಿ. ಹಾಗೆ ಗೈಸ್, ನಂಗಂತೂ ಮೀನು ಮಾಡ್ಲಿಕ್ಕೆ ಹೋಗಿ ಸಾಕೋಬೇಕು ಆಯಿತು. ನಮ್ಮ ಬೆಕ್ಕುಗಳ ಕಾಟವಂತೂ ತಡಿಲಿಕ್ಕೆ ಆಗಲಿಲ್ಲ ಗೈಸ್. ಅದು ಸಣ್ಣ ಒಂದಂತೂ ಆ ಮೆಟ್ಗತ್ತಿ ಬಾಯಿಗೆ ಹೋಗಿ ಬಾಯಿ ಹಾಕ್ತಾ ಅಂತೂ ಇಂತೂ ಹೆಂಗೋ ಮಾಡಿ ಹಾಕಿದೆ ಗೈಸ್. ಇರೋದು 8 ಮೀನು, ಹೋದ ಮಾಡೋಕ್ಕೆ ನಂಗೆ 3 ತಾಸು ಆಯಿತು ಗೈಸ್. ಸೊ ಗೈಸ್, ನಾವೀಗ ಒಲೆಯ ಮೇಲೆ ಮೀನು ಫ್ರೈಯನ್ನು ಮಾಡ್ತಾ ಇರೋದು. ಯಾಕಂತಂದರೆ ಗೈಸು ಗ್ಯಾಸ್ ಇಲ್ಲ, ಹಾಗಾಗಿ ಒಲೆ ಮೇಲೆ ಮಾಡೋದೀಗ. ಹಾಗೆ ಗೈಸ್, ರವೆ ಒಂದು ತಂದಿಟ್ಕೊಂಡಿದೆ. ಹಾಗೆ ನೋಡಿ, ಉಪ್ಪು ಕರಗಲಿಲ್ಲ ಅಂತದ ಕರಗೋದಲ್ಲ. ಸೊ ಗೈಸ್, ಹೀಗೆ ಮಾಡಿ ಆಮೇಲೆ ರವಾನಲ್ಲಿ ಹೀಗೆ ಮಾಡಿ ಹೀಗೆ ಬಂಡಿ ಮೇಲೆ ಇಟ್ಟುಬಿಟ್ರೆ ಮುಗೀತು ಗೈಸ್. ಆದರೆ ಗೈಸ್, ಇದು ತಾಳಿ ಫ್ರೈಗಂತ ಮಾಡಿದ್ದು ಪೇಸ್ಟ್ ಜಾಸ್ತಿ ಆಗೋಯ್ತು ನೋಡಿ. ಮೊಟ್ಟೆ ಹೊಡೆದಾಕಿದ್ರ ಮೇಲೆ ಮೊಟ್ಟೆ ಇದ್ದಿತ್ತು ಹೊಡೆದಕ್ಕವ ಮೇಲೆ ಚಲೋ ಆಗ್ತದೆ. ಮಿಕ್ಸ್ ಮಾಡೋಕೆ ಹಾಕಿದ್ರೆ ಅಡ್ಡಿಲ್ಲ ಆಗಿತ್ತು. ದೊಡ್ಡದೆಲ್ಲಕ್ಕೆ ಬಿಡ್ತು ಹೋಗ್ಬೇಕಾದ್ರೆ ಮೇಲೆ ಮತ್ತೆ ಡಬಲ್ ಕೆಲಸ ಒಲೆ ಮುಂದೆ ಕುತ್ಕೊಂಡು ನಾ ಮಾಡಲಿ ಹೇಳು. ಸೊ ಗೈಸ್, ಎಲ್ಲ ಬಂಡಿ ಮೇಲೆ ಹಾಕಾಯಿತು. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮರೆಸಿ ಹಾಕಿದರೆ ಮುಗೀತು ಗೈಸ್. ಹಾಗೆ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಬಿಡಬೇಕೀಗ. ಹಾಗೆ ಗೈಸು, ಇಲ್ಲಿ ನೋಡಿ ಇಷ್ಟೆಲ್ಲ ಪೇಸ್ಟ್ ವೇಸ್ಟ್. ಈಗ ಇದನ್ನೆಲ್ಲ ಸುಮ್ಮನೆ ನೀರಿಗೆ ಹಾಕೋದೇ. ಈಗ ನೀರಿಗೆ ಹಾಕೋದಂದರೆ ಹೊತ್ತಾಕೋದಂತ ಅರ್ಥ. ಗೈಸ್, ಮೀನು ಫ್ರೈ ರೆಡಿ ಆಯಿತು ನೋಡಿ. ಕಲರೆಲ್ಲ ಚೇಂಜ್ ಬಂದೋಗಿದೆ. ನಾನದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಬೀಸಲಿಕ್ಕೆ, ಹಾಗಾಗಿ ನೋಡಿ ಈ ಕಲರ್ ಬಂದಿದೆ ನೋಡಿ ಗೈಸ್. ಮಧ್ಯಾಹ್ನದ ಮೇಲಿಂದ ಎಂಥ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆಯೇ ಗೈಸ್, ಈ ಒಂದು ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬಾಯ್ ಬಾಯ್ ಗೈಸ್.